ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 4ನೇ ತರಗತಿಯ ಪರಿಸರ ಅಧ್ಯಯನ ವಿಷಯದಲ್ಲಿ 15 ಅಂಕಗಳಿಗೆ FA 2 ಅಂದರೆ ರೂಪನಾತ್ಮಕ 2 ಪ್ರಶ್ನೆ ಪತ್ರಿಕೆಯನ್ನು ನಾವೇನು ಮಾಡೋಣ ಅಂತಂದರೆ ನೋಡೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಈಗಾಗಲೇ 4ನೇ ತರಗತಿಯಲ್ಲಿ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು ಮತ್ತು ಬೈಲ್ಯಾಂಗ್ವಲ್ ಇಂಗ್ಲೀಷನ್ನು ಕೂಡ ನಾನು ಹಾಕಿದ್ದೆ. ಸೊ ಮ್ಯಾಥ್ಸ್ ಕೂಡ ಬೇಗನೆ ಅಪ್ಲೋಡ್ ಮಾಡ್ತೀನಿ. ಯಾರಿಗೆಲ್ಲ PDF ಬೇಕು ಅಂತ ಅನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಈ PDFಗಳನ್ನು ನೀವುಗಳು ಬೈ ಮಾಡ್ಬೋದು ಅಂತ ಹೇಳ್ತಾ ಈ ಪ್ರಶ್ನೆ ಪತ್ರಿಕೆ ನೋಡೋಣ. ಆಗಸ್ಟ್ 15ರಷ್ಟು ಸಿಲೆಬಸ್ ಮುಗಿಬೇಕು. 6ನೇದು ಹನಿಗೂಡಿದರೆ, 7 ಜಲಮಾಲಿನ್ಯದ ಸಂರಕ್ಷಣೆ, 8 ಆಹಾರ ಆರೋಗ್ಯ, 9 ಆಹಾರ ಅಭ್ಯಾಸ. ಇಲ್ಲಿ ಪ್ರಶ್ನೆ ಏನಿದೆ ಅಂದರೆ ನೋಡ್ಕೊಡ್ರಿ. ಹನಿಗೂಡಿದರೆ 4 ಅಂಕ 2 ಪ್ರಶ್ನೆ, ಜಲಮಾಲಿನ್ಯ 3 ಅಂಕ 2 ಪ್ರಶ್ನೆ, ಆಹಾರ ಆರೋಗ್ಯ 4 ಅಂಕ 3 ಪ್ರಶ್ನೆ, ಆಹಾರ ಅಭ್ಯಾಸ 4 ಅಂಕ 3 ಪ್ರಶ್ನೆ. ಒಟ್ಟು 15 ಅಂಕಗಳನ್ನು 10 ಪ್ರಶ್ನೆಗಳಿಗೆ ಬಳಕೆಯನ್ನು ಮಾಡಿದ್ದೀವಿ. ಉದ್ದಿಷ್ಟ ನೋಡೋದಾದರೆ ಅರಿವಿಗೆ 6, ಗ್ರಹಿಕೆಗೆ 6, ಅಭಿವ್ಯಕ್ತಿಗೆ 3, ಒಟ್ಟು 15 ಅಂಕ. ಪ್ರಶ್ನೆ ವಿಧ ನೋಡೋದಾದರೆ ವಸ್ತುನಿಷ್ಠ 6 ಅಂಕ, ಕಿರು ಉತ್ತರ 6 ಅಂಕ, ದೀರ್ಘ ಉತ್ತರ 3 ಅಂಕ, ಒಟ್ಟು 15 ಅಂಕ. ಕ್ಲಿಷ್ಟತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಸರಳ 6 ಅಂಕ, ಸಾಧಾರಣ 6 ಅಂಕ, ಕಠಿಣ 3 ಅಂಕ, ಒಟ್ಟು 15 ಅಂಕ. ಇದು ಪಾಠವಾರು ಸಂಕ್ಷಿಪ್ತ ಅಂಕ ಹಂಚಿಕೆಗಳನ್ನು ನೋಡೋಣ. ಹನಿಗೂಡಿದರೆ ಇಂದ 1 ಅಂಕದ 1, 3 ಅಂಕದ 1, 2 ಪ್ರಶ್ನೆ 4 ಅಂಕ. ಜಲಮಾಲಿನ್ಯದ ಸಂರಕ್ಷಣೆಗೆ 1 ಅಂಕದ 1, 2 ಅಂಕದ 1, 2 ಪ್ರಶ್ನೆ 3 ಅಂಕ. ಆಹಾರ ಆರೋಗ್ಯದಿಂದ 1 ಅಂಕದ 2, 2 ಅಂಕದ 1, 3 ಪ್ರಶ್ನೆ 4 ಅಂಕ. ಆಹಾರ ಅಭ್ಯಾಸದಿಂದ 1 ಅಂಕದ 2, 2 ಅಂಕದ 1, 3 ಪ್ರಶ್ನೆ 4 ಅಂಕ. ಒಟ್ಟು ಈ ಪ್ರಶ್ನೆ ಪತ್ರಿಕೆಯಲ್ಲಿರೋದು 1 ಅಂಕದ 6, 2 ಅಂಕದ 3, 3 ಅಂಕದ 1, 10 ಪ್ರಶ್ನೆಗಳನ್ನು 15 ಅಂಕಕ್ಕೆ ಬಳಸಿದ್ದೀವಿ. ಕಾಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಒತ್ತಿ ಅಂತ ಹೇಳ್ತಾ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ಔಟ್ ಮಾಡಿ. ಎಲ್ಲ ವಿಷಯಗಳ ವಿಡಿಯೋಗಳ ಲಿಂಕ್ಗಳನ್ನು ಅಲ್ಲಿ ನಾವು ನಿಮಗೆ ಕೊಟ್ಟಿರ್ತೀವಿ. ಜಸ್ಟ್ PDF ಬೇಕನ್ನೋರು ಮಾತ್ರ ನೀವೇನು ಮಾಡ್ಬೋದು, 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಬೈ ಮಾಡ್ಬೋದು. ಪ್ರಶ್ನೋತ್ತರ ಪತ್ರಿಕೆ ಸಿಗ್ತದೆ. ಮೇಲೆ ಪ್ರಶ್ನೆ ಇರುತ್ತೆ, ಕೆಳಗಡೆ ಉತ್ತರ ಬರೆಯೋಕ್ಕೆ ಸ್ಪೇಸನ್ನು ಪ್ರೊವೈಡ್ ಮಾಡಿರ್ತೀವಿ. ದ್ವಿತೀಯ ರೂಪನಾತ್ಮಕ FA 2 ಮೌಲ್ಯಾಂಕನ ಆಗಸ್ಟ್ 2026 ಮಾದರಿ ಉತ್ತರಗಳು. ತರಗತಿ 4, ವಿಷಯ ಪರಿಸರ ಅಧ್ಯಯನ, ಅಂಕ 15, ಸಮಯ 60 ನಿಮಿಷ. ಫಸ್ಟ್ ಮೀನ್ಸ್ ಕೊಟ್ಟಿರೋ ಆಯ್ಕೆಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಬರೀಬೇಕು. 2 ಪ್ರಶ್ನೆ, ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಭೂಮಿಯ ಮೇಲೆ ಎಷ್ಟು ಭಾಗ ನೀರು ತುಂಬಿದೆ? ಆಪ್ಷನ್ A 4, B 1, C 2, D 3. ಸರಿಯಾದ ಉತ್ತರ ಆಯ್ಕೆ D 3. ಪ್ರಶ್ನೆ 2, ನೀರಿನ ಮಾಲಿನ್ಯದಿಂದ ಯಾವ ರೋಗಗಳು ಉಂಟಾಗಬಹುದು? A ಜ್ವರ, B ಮಲಬದ್ಧತೆ, C ಜಂಡು, D ಶೀತ. ಸೊ ನೀರಿನ ಮಾಲಿನ್ಯದಿಂದ ಬರ್ತಕ್ಕಂಥ ರೋಗ ಯಾವುದಪ್ಪ ಅಂದರೆ ಜಂಡು. ಇನ್ನು ಬಿಟ್ಟ ಸ್ಥಳ ತುಂಬತಕ್ಕಂಥ ಈ ಮಾದರಿ ಪ್ರಶ್ನೆಗಳನ್ನು ಕೂಡ ನಾವು 2 ಕೇಳಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಧಾನ್ಯಗಳಲ್ಲಿ ಇರುವ ಪೋಷಕಾಂಶ ಡ್ಯಾಶ್ ಆಗಿದೆ. ಸರಿಯಾದ ಉತ್ತರ ಕಾರ್ಬೋಹೈಡ್ರೇಟ್ ಅಂತ ಕರಿತೀವಿ. 4ನೇ ಪ್ರಶ್ನೆ, ನಾವು ತಿನ್ನೋ ಆಹಾರವು ಡ್ಯಾಶ್ ಮತ್ತು ಡ್ಯಾಶ್ ಮೂಲಗಳಿಂದ ಬರ್ತದೆ ಅಂತ ಕೇಳಿದರೆ ಅದು ಸಸ್ಯ ಮತ್ತು ಪ್ರಾಣಿ ಅಂತಕ್ಕಂಥದ್ದು ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೇಕು. ಅಂದರೆ ನಾವು ತಿಂತಕ್ಕಂಥ ಆಹಾರದ ಮುಖ್ಯ ಮೂಲ ಯಾವುದಪ್ಪ ಅಂದರೆ ಸಸ್ಯ ಮತ್ತು ಪ್ರಾಣಿಗಳು. ಇನ್ನು 1 ಅಂಕದ ಪ್ರಶ್ನೆಗಳು 2 ಇದ್ದಾವೆ. ಸೊ ಇಲ್ಲಿ ಕೂಡ 2 ಪ್ರಶ್ನೆ 2 ಅಂಕ ಇದೆ. ಸಮತೋಲನ ಆಹಾರ ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ಉತ್ತರ ವೆರಿ ಈಸಿ. ಎಲ್ಲ ಪೋಷಕಾಂಶಗಳನ್ನು ಸಮ ಪ್ರಮಾಣದಲ್ಲಿ ಒಳಗೊಂಡ ಆಹಾರಕ್ಕೆ ನಾವೇನಂತ ಕರಿತೀವಿ? ಸಮತೋಲನ ಆಹಾರ ಅಂತಲೇ ಹೇಳೋದು. ಪ್ರಶ್ನೆ 6, ಸಮೂಹ ವಿತರಣೆಯಲ್ಲಿ ಸ್ವಚ್ಛತೆಯ ಮಹತ್ವವೇನು ಅಂತ ಕೇಳಿದ್ದಾರೆ. ಸೊ ಸ್ವಚ್ಛತೆ ಯಾಕಪ್ಪ ಅಂದ್ರೆ ಆರೋಗ್ಯಕ್ಕಾಗಿ ಅತ್ಯಗತ್ಯ ಬೇಕೇ ಬೇಕು. ಸೊ ಅದಕ್ಕಾಗಿ ನಾವು ಸಮೂಹ ವಿತರಣೆಯಲ್ಲಿ ಸ್ವಚ್ಛತೆಯನ್ನು ಕಾಯ್ದುಕೊಳ್ಳಲೇಬೇಕು. ಇನ್ನು 2-3 ವಾಕ್ಯದಲ್ಲಿ ಉತ್ತರವನ್ನು ಬೇಯಿಸಲಿಕ್ಕೆ 3 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, ಒಟ್ಟು 6 ಅಂಕಗಳನ್ನು ಇಲ್ಲಿಂದ ಗಳಿಸ್ತೀರಿ. ನೀರಿನ ಮಾಲಿನ್ಯಕ್ಕೆ ಕಾರಣವಾದ ಯಾವುದಾದರೂ 2 ಕಾರಣಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಮೊದಲನೇದು ಕಾರ್ಖಾನೆಗಳ ಕಸ, 2ನೇದು ಕೃಷಿಯಲ್ಲಿ ಕೀಟನಾಶಕದ ಬಳಕೆ. ಇವು 2 ಪಾಯಿಂಟ್ ಏನಪ್ಪ ಅಂದರೆ ನೀರಿನ ಮಾಲಿನ್ಯಕ್ಕೆ ಕಾರಣ. ಪ್ರಶ್ನೆ 8, ವಿಟಮಿನ್ ಎ ಕೊರತೆಯ ಲಕ್ಷಣಗಳನ್ನು ತಿಳಿಸಿ. ಸೊ ವಿಟಮಿನ್ ಎ ಕೊರತೆಯ ಲಕ್ಷಣಗಳೇನಪ್ಪ ಅಂದರೆ ಮೊದಲನೇದು ಇರುಳು ಗುರುಡುತನ ಆಗುತ್ತೆ, 2ನೇದು ಚರ್ಮದ ಸಮಸ್ಯೆಗಳನ್ನು ಏನಾಗ್ತಾವಪ್ಪ ಅಂತಂದರೆ ಕಾಣ್ತಾವೆ. ಇನ್ನು ಕೃಷಿಯಿಂದ ಆರಂಭಿಸಿ ಆಹಾರ ಉತ್ಪಾದನೆ ಪ್ರಕ್ರಿಯೆಯನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಇದು ಬೆಳೆಗಳಿಂದ ಪಡೆದ ಧಾನ್ಯಗಳನ್ನು ಹದ ಮಾಡಿ ಶುದ್ಧ ಮಾಡಿ ಮನೆಗೆ ತಂದು ಬೇಯಿಸಿ ಸೇವಿಸೋದು ಅಂತ ಉತ್ತರವನ್ನು ಕೊಡಬೇಕು. ಲಾಸ್ಟ್ ಪ್ರಶ್ನೆ 3 ಅಂಕಕ್ಕೆ ದೈನಂದಿನ ಜೀವನದಲ್ಲಿ ನೀರಿನ ಮಹತ್ವವನ್ನು ವಿವರಿಸಿರಿ. ಇಲ್ಲಿ
ಕುಡಿಯಲು ಅಂದರೆ ಆರೋಗ್ಯಕ್ಕೆ ಅಂತಕ್ಕಂಥ ಪಾಯಿಂಟ್ ಬರಬೇಕು. ಅಡುಗೆಗೆ ಅಂದರೆ ಆಹಾರ ತಯಾರಿಸಲಿಕ್ಕೆ. ತೊಳೆಯಲು ಅಂದರೆ ಸ್ವಚ್ಛತೆಗಾಗಿ. ಕೃಷಿಗೆ ಅಂದರೆ ಬೆಳೆಗಳ ಬೆಳವಣಿಗೆಗೆ ಅಂತಕ್ಕಂಥ ಬರೆದ್ರೆ ಸಾಕು. ಇಷ್ಟಿತ್ತು 4ನೇ ತರಗತಿಯ ಪರಿಸರ ಅಧ್ಯಯನದಲ್ಲಿ FA2 ಪರೀಕ್ಷೆ ಪ್ರಶ್ನೆ ಪತ್ರಿಕೆ. PDF ಬೇಕಾದರೆ 9964050759 ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.